ಇಲ್ಲಂದ್ರೆ ಈ ಸುಮ್ಮನೆ ಏನೋ ಈ ಬೆಳೆ ವಿಮೆ ಆ ವಿಮೆ ಅಂತ ಘೋಷಣೆ ನಮ್ಮ ಮೋದಿಯವರು ಮಾಡ್ತಾರೆ, ನಮ್ಮ ಸಿದ್ದರಾಮಯ್ಯನವರು ಮಾಡ್ತಾರೆ. ಅದು ನಡಕ್ಕೆ ಯಾರೋ ಏಜೆನ್ಸಿ ಬರ್ಕೊಂಡು ಹೋಗಿಬಿಡ್ತಾರೆ. ಸ್ವತಃ ಮೋದಿಯವರು ಸಾಕಷ್ಟು ಸಲ ಮಾತಾಡಿದ್ದಾರೆ. ಇಲ್ಲ ಇದು ನಮ್ಮ ರಾಜೀವ್ ಗಾಂಧಿ ಅವರಿಂದ ಹೇಳ್ತಾಯಿದ್ರು, ₹1 ಕೊಟ್ಟರೆ ಅದ್ರಾಗ 85% ಅಡಿಕೆ ಜನ ತಿಂತಿದ್ರು, ಬರೋ 15% ಅಟ್ಟ ಬರ್ತದೆ ಅಂದ್ರೆ ಕೈ ಡೇಟ ಸಿಗ್ತಿತ್ತು ಅಂತ ಹೇಳ್ತಾಯಿದ್ರು. ಮತ್ತು ಇವತ್ತು ಮೋದಿಯವ್ರ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಇಲ್ಲಿ ಯಾಕೆ ಇಂಥವು ನಡೀತಾ ಇದ್ದಾವ ಅನ್ನೋ ಸಹ ಪ್ರಶ್ನೆಗಳಿದ್ದಾವೆ. ಅಂದರೆ ಇನ್ನೂ ಹೋಗಿಲ್ಲ. ನಾವು ಇಂಟರ್ನೆಟ್ ಪ್ರಕಾರ ಕೊಡ್ತೀವಿ ಅಥವಾ ಆನ್ಲೈನಲ್ಲಿ ಕೊಡ್ತೀವಿ ದುಡ್ಡು, ಅವ್ರು ಬ್ಯಾಂಕ್ ಹೋಗಿ ಬಿಡೋಂಗೆ ಮಾಡ್ತೀವಿ. ಆ ಬ್ಯಾಂಕ್ ಹೋಗಿ ಬಿಡೋದು ಪೂರ್ವದಲ್ಲೇ ಇವ್ರು ಹೊರತಟ್ಟು ಹಾಕ್ತಾರೆ. ಇದಕ್ಕೇನೈತೆ ಇವಾಗ ಆ ದುಡ್ಡು ಹೊಸ ಮಾಡೇ ಬ್ಯಾಂಕಿಗೆ ಹಾಕ್ತಾರೆ ಅವರು ಅನ್ನೋದು ಅದಾವೆ. ಸಾಕಾಗಿ ಒಂದಲ್ಲ, ಈ ಮನೆ ಪ್ರವಾಹಕ್ಕೊಳಗೆ ಮನೆಗಳು ಬಿದ್ದಿದ್ದಾರೆ, ಅವು ಕಟ್ಟೋದಾಗಿರ್ಬೋದು, ಈ ಮನೆಗೆ ಕಟ್ಟಿಸೋದ್ರಲ್ಲಿ ಏನು ಸಾಕಷ್ಟು ಘೋಷಣೆ ಮಾಡ್ತಾ ಇರ್ತಾರೆ ಸರ್ಕಾರಗಳು. ಅಲ್ಲಿ ಕಮಿಷನ್ ಮೇಲೆ ವ್ಯವಹಾರಗಳು ನಡೀತಾ ಇರ್ತವೆ. ಇದು ಹೋಗುವುದು ಎಂದ ಅಂತೇಳಿ ಇದು ಯಾವಾಗ ಪರಿಹಾರ ಆಗ್ತೈತಿ ಅಂದರೆ ಇದಕ್ಕೆ ಸಿಂಪಲ್ ಇಷ್ಟ. ಯಾವ ಅಧಿಕಾರಿನೂ ಮಾಡೋದಿಲ್ಲ, ಯಾವ ರಾಜಕಾರಣಿನೂ ಇದನ್ನು ಮಾಡೋದಿಲ್ಲ. ಹೇಳ್ತಾರೆ ದೊಡ್ಡ ಭಾಷಣ ಬಿಗಿತಾ ಇರ್ತಾರೆ ಅವರು. ಪಾಪ ಅವ್ರು ಭಾಷಣ ಬಿಗದ ನಾಯಕರಾಗಿರ್ತಾರೆ. ಅವ್ರಿಗೆ ವಾಸ್ತವದ ಧ್ಯಾನ ಇದ್ದರೂ ಸಹಿತ ಅವ್ರು ಮಾಡೋದಿಲ್ಲ. ಯಾಕಂತಂದ್ರೆ ಅವ್ರು ತಮ್ಮ ಸ್ವಲಾಭ ನೋಡ್ತಾರೆ. ನಮಗೆ ಎಷ್ಟು ಕೊಡ್ತಿರ್ಬೇಕು, ಕಂಪ್ನಿದಲ್ಲಿ ಕೊಡಿಸ್ರಿ ಅನ್ನೋದು ಅನೇಕ ರಾಜಕಾರಣಿಗಳಿದ್ದಾರೆ, ಅನೇಕ ಅಧಿಕಾರಿಗಳಿದ್ದಾರೆ. ಅಧಿಕಾರಿನ ಹಿಡ್ಕೊಂಡು ಈ ಏಜೆಂಟ್ ತನಕ ಎಲ್ಲ ಇದ್ದಿರ್ತಾರೆ. ಹೀಗಾಗಿ ಈ ದೇಶದ ಅಭಿವೃದ್ಧಿ ಆಗಪ್ಪ ಅಂದ್ರೆ ಹೆಂಗೆ ಆಗ್ತದೆ ರೀ? ಇವತ್ತು ಜಗದ ಮುಂದೊಂದು ಈ ಟ್ರಂಪ್ ಅನ್ನೋಂಥ ಒಬ್ಬ ವ್ಯಕ್ತಿ ಇವತ್ತು ಭಾರತದ ಅರ್ಥವ್ಯವಸ್ಥೆ ಬಗ್ಗೆ ಸತ್ತದ ಅಂತ ಹೇಳಿಸ್ಕೊಳ್ತಾ ಇದ್ದಾರೆ. ನಾವು ಹೇಳಿಸ್ಕೊಳ್ತಾ ಇದ್ದೀವಿ ಅಂತ ಕರಿತಾ ಇದ್ದಾರೆ. ನಾವು ಇವತ್ತೆಲ್ಲ ನಾಚಿಕೆ ಪಡ್ಬೇಕಂತ ವಿಷಯ ಅಂತ, ಅಂದರೆ ಹೊರಗಿನವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತೇಳಿ. ಅದಕ್ಕಾಗಿ ಈ ನೆಲೆಯಲ್ಲಿ ಈಗ ನಡೆದಂಥ ಈ ಬೆಳೆ ವಿಮೆಯಲ್ಲಿ ಭ್ರಷ್ಟಾಚಾರವನ್ನು ತಡಿಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲು ಎಲ್ಲರೂ